ನಮಸ್ಕಾರ ಸ್ನೇಹಿತರೆ. ಇವಾಗ ನಾವು ಯು ಪಿ ಐದಲ್ಲಿ ಲಾಗಿನ್ ಮಾಡುವಾಗ ಎರರ್ ಬರುತ್ತೆ. ಸಿಸ್ಟಮಲ್ಲಿ ಲಾಗಿನ್ ಮಾಡುವಾಗ ಓಕೆ, ಯು ಬಿ ಐ ಕಿಯಾಕ್ಸ್ ಪೋರ್ಟಲಲ್ಲಿ ಲಾಗಿನ್ ಮಾಡುವಾಗ ಎರರ್ ಬರುತ್ತೆ ನೋಡಿ. ಈ ಥರ ಬರ್ತಾ ಇದ್ದರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕ್ರೋಮ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾಟ್ ಕನೆಕ್ಟೆಡ್ ವೆರಿಫೈ ದಿ ನೆಟ್ವರ್ಕ್ ಅಂತ ಬರುತ್ತೆ. ಓಕೆ, ಐವಿನ್ಯಾಕು ಮತ್ತು ಆರ್ ಡಿ ಸರ್ವಿಸು ಎರಡೂ ರನ್ ಆಗಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ವರ್ಷನ್ ಇನ್ಸ್ಟಾಲ್ ಹಾಕಿ ವಿಂಡೋಸ್ ಪ್ಲಸ್ ಆರ್ ಕ್ಲಿಕ್ ಮಾಡಿಬಿಟ್ಟು services.msc ಅಂತ ಟೈಪ್ ಮಾಡಿದ್ರೆ ಸರ್ವಿಸಸ್ ಓಪನ್ ಆಗುತ್ತೆ. ಅಥವಾ ವಿಂಡೋಸ್ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿ ಸರ್ವಿಸಸ್ ಟೈಪ್ ಮಾಡಿದ್ರು ಕೂಡ ಸರ್ವಿಸಸ್ ಓಪನ್ ಆಗುತ್ತೆ. ಓಕೆ, ಸರ್ವಿಸಸ್ ಓಪನ್ ಆದಮೇಲೆ ಇಲ್ಲಿ ಇಂಟಿಗ್ರಾ ವಿನ್ ನ್ಯಾಕ್ ಅಂತಿದೆ, ಅದನ್ನು ರೀಸ್ಟಾರ್ಟ್ ಮಾಡಬೇಕು. ಓಕೆ, ಇದು ರೀಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಆಕ್ಸಿಸ್ ಕ್ಲೈಂಟ್ ಸರ್ವರ್ ಸ್ಟಾರ್ಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಹಾಗೆ ಮಂತ್ರ ಇರುತ್ತಲ್ಲ, ನಿಮ್ಮ ಹತ್ರ ಯಾವ್ದು ಮಂತ್ರ ಅಥವಾ ಮಂತ್ರನ ರೀಸ್ಟಾರ್ಟ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಮಂತ್ರ ಮತ್ತು ರೀಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಮಯ ತೊಗೊಂಡ್ಬಿಡುತ್ತೆ. ಸಮಯ ತೊಗೊಂಡ್ಬಿಟ್ಟು ರೀಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಡಿವೈಸ್ ಅಟ್ಯಾಚ್ಡ್ ಅಂತ ಬಂದಿದೆ. ಮಂತ್ರ MFS 110, ಇದು L1 ಡಿವೈಸು. ಓಕೆ, ರೀಸ್ಟಾರ್ಟ್ ಆಗಿದೆ. ಈಗ ನಾವು ಪೇಜ್ನ ರಿಫ್ರೆಶ್ ಮಾಡೋಣ. ಲಾಗಿನ್ ಪೇಜ್ ರಿಫ್ರೆಶ್ ಮಾಡಿದ್ರೆ ಐವಿನ್ಯಾಕ್ ರೈಟ್ ಮಾರ್ಕ್ ಬಂತು, ಮತ್ತು ಇಲ್ಲಿ MFS 110 ಕೂಡ ರೈಟ್ ಮಾರ್ಕ್ ಬಂದಿದೆ ಮಂತ್ರ. ಓಕೆ, ಈಗ ಲಾಗಿನ್ ಮಾಡಿ ನೋಡೋಣ. ಪ್ಲೀಸ್ ವೇಟ್ ಅಂತ ಬರ್ತದೆ. ಓಕೆ, ಬಂತು ನೋಡಿ, ಇವಾಗ ಲಾಗಿನ್. ಸೊ ಇದೇ ಥರ ದಿನಾಲೂ ನೀವು ಲಾಗಿನ್ ಮಾಡುವಾಗ ಇದೇ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ಇದೇ ಥರದ ವೀಡಿಯೋಸ್ಗಾಗಿ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಲಾಗಿನ್ ಆಯಿತು ನೋಡಿ. ಇಷ್ಟೇ ನಾರ್ಮಲ್ ಆಗಿರೋದು ಸೆಟ್ಟಿಂಗ್ಸು. ನೀವು ಸೆಟ್ಟಿಂಗ್ಸ್ ಮಾಡ್ಕೊಂಡ್ಬಿಟ್ರೆ ಲಾಗಿನ್ ಆಗಿಬಿಡುತ್ತೆ. ಇದರಲ್ಲಿ ಪಾಪಪ್ ಒಂದಿರುತ್ತೆ, ಆ ಪಾಪಪ್ ಫಾಲೋ ಮಾಡ್ಕೊಂಡ್ಬಿಟ್ರೆ ನಿಮ್ಮ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ರೈಟ್ ಮಾರ್ಕ್ದಲ್ಲಿ ಇಲ್ಲಿ ಬಂದುಬಿಡುತ್ತೆ ಪಾಪಪ್ಪು. ಆ ಪಾಪಪ್ ಎಲ್ಲರೂ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿಬಿಡುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಒನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಇವರು ಬ್ಯಾಲೆನ್ಸ್ ಇನ್ಕ್ವೈರಿ ಒಂದ್ಸಲ ಮಾಡ್ತಾಯಿದ್ದಾರೆ. ಕರೆಕ್ಟ್ ಆಗಿಬಿಟ್ಟು ಒಮ್ಮೆ ಬ್ಯಾಲೆನ್ಸ್ ಇನ್ಕ್ವೈರಿ ಮಾಡೋಣ. ಬ್ಯಾಲೆನ್ಸ್ ಇನ್ಕ್ವೈರಿ ಹೇಗೆ ಮಾಡೋದು ಅಂದರೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಆಧಾರ್ ನಂಬರ್ ಕರೆಕ್ಟ್ ಹಾಕಿಬಿಟ್ಟು ಕಸ್ಟಮರ್ ತೊಗೊಂಡ್ಬಿಟ್ರೆ ಕ್ಯಾಪ್ಚರ್ ಸಕ್ಸಸ್ಫುಲಿ ಆಗಿದೆ. ಈ ಥರ ಲಾಗಿನ್ ಆಗಿಬಿಡುತ್ತೆ. ಈ ಥರ ನಿಮಗೆ ಬ್ಯಾಲೆನ್ಸ್ ಇನ್ಕ್ವೈರಿ ಆಗಿಬಿಡುತ್ತೆ. ಸೊ ಈ ಥರ ನಿಮಗೆ UBI ದಲ್ಲಿ ಲಾಗಿನ್ ಮಾಡ್ಬೋದು. ಥ್ಯಾಂಕ್ ಯು.